ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತು ಗುಬ್ಬಿ ಟೌನ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ, ನಮ್ಮ ಮನೆಯವರು ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಹೋಗೋಣ. ನಮ್ಮ ಗುಬ್ಬಿನ ರೌಂಡ್ ಹಾಕೊಂಡು ಬರೋಣ. ನೀವು ಕೂಡ ನನ್ನ ಜೊತೆ ಬನ್ನಿ. ಮತ್ತು ಇವಾಗ BH ರೋಡ್ ಸ್ಟಾರ್ಟ್ ಆಗುತ್ತೆ. ಇದು BH ರೋಡ್. ನಮ್ಮ ಊರಿಂದ ಇಲ್ಲಿ BH ರೋಡ್ ಸಿಗಬೇಕು ಅಂದರೆ 3 ಕಿಲೋಮೀಟ್ರು ಬರಬೇಕು. ಇದು ನಮ್ಮ ಗುಬ್ಬಿಯ ಚನ್ನಬಸವೇಶ್ವರ ದೇವಸ್ಥಾನದ ಆರ್ಚು. ಮತ್ತು ಇಲ್ಲಿ ನಮ್ಮ ಹೂವಿನ ಅಂಗಡಿ ಮತ್ತು ಹಣ್ಣುಗಳ ಅಂಗಡಿ ಮಾರ್ಕೆಟು. ಇಲ್ಲಿಂದ ನಮ್ಮ BH ರೋಡ್ಗೆ ಹೋಗೋಣ. ಇದು ಎಡಗಡೆ ಮಾರ್ಕೆಟು. ಮತ್ತು ಇಲ್ಲಿಂದ BH ರೋಡ್ ಸ್ಟಾರ್ಟ್ ಆಯಿತು. ಅಕ್ಕಪಕ್ಕ ನೋಡಿ ನಮ್ಮ ಊರಿನ ಅಂಗಡಿಗಳು, ಬಟ್ಟೆ ಅಂಗಡಿಗಳು, ದಿನಸಿ ಅಂಗಡಿಗಳು ಎಲ್ಲ ಹೆಂಗಿದ್ದಾವೆ ಅಂತ ನೋಡಿ. ಮತ್ತು ಇಲ್ಲಿ ಒಂದು ಚೌಚೌ ಅಂಗಡಿ ಇದೆ. ಇಲ್ಲಿ ಪುರಿ, ಖಾರ ಮತ್ತು ಚಕ್ಲಿ ಇದೆಲ್ಲ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ, ಬಿಸಿ ಬಿಸಿಯಾಗಿ. ತುಂಬ ಚೆನ್ನಾಗಿರುತ್ತೆ. ಇದೆ ಆ ಅಂಗಡಿ. ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗಿ ಮುಂದಕ್ಕೆ ನಮ್ಮ ಬಲಗಡೆ ಟರ್ನ್ ತೊಗೊಂಡ್ರೆ ಇಲ್ಲಿ ನಮ್ಮ ಕಾವೇರಿ ಬೇಕ್ರಿ ಇದೆ. ಇಲ್ಲಿ ನೋಡಿ ತೋರಿಸ್ತೀನಿ. ಈ ಕಾವೇರಿ ಬೇಕ್ರಿ ನಮ್ಮ ಗುಬ್ಬಿಗೆ ಫೇಮಸ್ ಆದಂಥ ಬೇಕ್ರಿ. ಇಲ್ಲಿ ಕೇಕು, ಸ್ವೀಟ್ಸು ಎಲ್ಲನೂ ಚೆನ್ನಾಗಿರುತ್ತೆ. ನಾವು ಅಲ್ಲಿಂದ ಬಂದು ತೊಗೊಂಡು ಹೋಗೋದು ಇಲ್ಲೇ. ಮತ್ತು ಇದು ಹಳ್ಳಿ ಮರದ ಹೋಟ್ಲು, ಮತ್ತು ಬಟ್ಟೆ ಅಂಗಡಿಗಳು, ಒಡವೆ ಅಂಗಡಿಗಳು. ಇಲ್ಲಿ ನೋಡಿ ನಮ್ಮ ತರಕಾರಿಗಳೆಲ್ಲ, ಸೊಪ್ಪು ತರಕಾರಿ ಎಲ್ಲ ಇಲ್ಲಿ ರೋಡ್ ಸೈಡಲ್ಲೇ ಇಟ್ಕೊಂಡಿರ್ತಾರೆ. ಇಲ್ಲಿ ವಾಸವಿ ಜ್ಯುವೆಲರಿ ಶಾಪ್ ಇದೆ, ಅದ್ರ ಮುಂದೆ ಕೂಡ ಮಾರ್ಕೆಟ್ ಥರ ಇಟ್ಕೊಂಡಿರ್ತಾರೆ. ನಮ್ಮ ಗುಬ್ಬಿ ಜನರು ನಮಗೆ ಹಣ್ಣು ಇದು ಎಲ್ಲನೂ ತರಬೇಕು, ವ್ಯಾಪಾರ ವಹಿವಾಟ ಇದೆಲ್ಲ ನಮಗೆ ಹಳ್ಳಿ ಜನರೆಲ್ಲ ನಮ್ಮ ಗುಬ್ಬಿಗೆ, ಸುತ್ತಮುತ್ತ ಹಳ್ಳಿನ ಜನರೆಲ್ಲ ನಮ್ಮ ಗುಬ್ಬಿಗೆ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಇದು ಮಾರ್ಕೆಟ್ ರೋಡು. ಇಲ್ಲಿ ಗುಬ್ಬಿ ಸಂತೆ ತುಂಬಾ ಜೋರಾಗಿ ನಡೆಯುತ್ತೆ. ಈ ಕಡೆ ವಿಸಿಟ್ ಕೊಟ್ಟಾಗ ಬನ್ನಿ, ಸಂತೆಯಲ್ಲಿ ಎಲ್ಲ ತರಕಾರಿಗಳು ಫ್ರೆಶ್ಶಾಗಿ ಸಿಗುತ್ತೆ. ಈ ಕಡೆ ವಿಸಿಟ್ ಮಾಡಿದಾಗ ಬಂದು ತರಕಾರಿಗಳೆಲ್ಲ ತೊಗೊಂಡೋಗಿ, ಚೆನ್ನಾಗಿರುತ್ತೆ. ಈ ಸೈಡು ಇದೆ ಅದು ಮಾರ್ಕೆಟ್ ರೋಡು. ಈ ಸೈಡು ನಮ್ಮ ಆಟೋ ಸ್ಟ್ಯಾಂಡು, ಗುಬ್ಬಿ ಆಟೋ ಸ್ಟ್ಯಾಂಡ್ ಇದು ಮತ್ತು ಗುಬ್ಬಿ ಅಪ್ಪನವ್ರದ್ದು ಇದು ಆರ್ಚ್. ಇದು ಅಂದರೆ ನಮ್ಮ ಚನ್ನಬಸವೇಶ್ವರ ದೇವಸ್ಥಾನನ ನಾವು ಶಾರ್ಟಾಗೆ ಗುಬ್ಬಿ ಅಪ್ಪ ಅಂತ ಕರಿತೀವಿ. ಇದು ಎಡಗಡೆ ಇರುವಂತಹ ದೇವಸ್ಥಾನದ ಎಡಗಡೆ ರೋಡ್ನಲ್ಲಿರೋಂತಹ ಇದು ಪೆಟ್ರೋಲ್ ಬಂಕು. ಇನ್ನು ನೋಡಿ ನಮ್ಮ ದೇವಸ್ಥಾನ ತೋರಿಸ್ತೀನಿ. ಮತ್ತು ನೋಡಿ ದೂರದಿಂದ ತೋರಿಸ್ತಿದ್ದೀನಿ. ಇನ್ನೊಂದು ದಿವಸ ಈ ದೇವಸ್ಥಾನದ ಬಗ್ಗೆ ಮತ್ತು ನಮ್ಮ ಚರ್ಚ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಇದು ನಮ್ಮ ಗುಬ್ಬಿ ಅಪ್ಪನವ್ರದ್ದು ಜಾತ್ರೆ ನಡೆಯುವಾಗ ಇದು ತೇರು ನಿಲ್ಲುವಂಥ ಜಾಗ. ಮತ್ತು ಇದು ದೇವಸ್ಥಾನಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಮತ್ತು ಇದು ನಮ್ಮ ಸುಭಾಷ್ ನಗರದ SBI ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನ್ನು. ಮತ್ತು ಮುಂದೆ ಹೋಗ್ತಾ ನಮ್ಮ ಚರ್ಚ್ ನೋಡೋಣ. ಇದು ಚರ್ಚು ಗುಬ್ಬಿಯ ಚರ್ಚ್. ಇದು 125 ವರ್ಷದ ಇತಿಹಾಸ ಇದೆ. ಇದ್ರ ಬಗ್ಗೆನೂ ಇನ್ನೊಂದು ದಿವಸ ನಿಮಗೆ ಮಾಹಿತಿ ಕೊಡ್ತೀನಿ. ಮತ್ತು ಎಲ್ಲ ಮುಗಿಸ್ಕೊಂಡು ನಮ್ಮೂರ ದಾರಿಗೆ ಹಿಡಿದ್ವಿ ನಾವು. ಮತ್ತು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮತ್ತು ನನಗೆ ನೋಡಿ, ಫೈನಲಿ ನಮ್ಮ ಮನೆ ಬಂತು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸ್ನೇಹಿತರೆ. ನಮಸ್ಕಾರ.